ಅಭಿಪ್ರೇಹಿ ದಕ್ಷಿಣತೋ ಭವಾಮೇಧಾ ವೃತ್ರಾಣಿ ಜಂಘನಾ ಬಭೂರಿ ಜುಹೋಮಿ ತೇ ಧರ್ಣಂ ಮಧ್ವೋ ಅಗ್ರಮುಭಾ ಉಪಾಂಶು ಪ್ರಥಮಾ ಪಿಬಾವ. ಅಭಿಪ್ರೇಹಿ ದಕ್ಷಿಣತೋ ಭವಾ ಮೇಧಾ ವೃತ್ರಾಣಿ ಜಂಘನಾ ಬಭೂರಿ. ಹೇ ಭಗವನ್, ನೀನು ಅಭಿ ಪ್ರ ಇಹಿ. ಇಹಿ ಅಂದ್ರೆ ಬಾ, ಅಭಿ ಅಂದ್ರೆ ನನ್ನ ಕುರಿತು, ಪ್ರ ಅಂದ್ರೆ ಬಹಳವಾಗಿ, ಬಹಳವಾಗಿ ಬಾ, ನನ್ನ ಕುರಿತು ಬಹಳವಾಗಿ ಬಾ. ನನ್ನ ಕುರಿತು ಬಹಳವಾಗಿ ಬರೋದಾದ್ರೆ ಅಂದ್ರೆ ನನ್ನ ಹತ್ರ ಬರೋದಕ್ಕೆ ಪ್ರಯೋಜನವಿಲ್ಲ, ನೀನು ಬಂದು ಹೋದ್ರೆ ಏನ್ ಪ್ರಯೋಜನ? ಏನ್ ಪ್ರಯೋಜನವಿಲ್ಲ. ನೀನು ಬಂದು ನನ್ನಲ್ಲಿ ಪ್ರಕರ್ಷೇಣ ಇಹಿ ಅಂದ್ರೆ ನನ್ನಲ್ಲಿ ಶಕ್ತಿಯನ್ನ, ಜ್ಞಾನವನ್ನ, ಇಚ್ಛೆಯನ್ನ, ನಿಷ್ಠೆಯನ್ನ, ವಿಶ್ವಾಸವನ್ನ, ಆತ್ಮಪ್ರತ್ಯಯವನ್ನ, ಏನೇನು ಸದ್ಗುಣಗಳಿವೆಯೋ ಅವುಗಳನ್ನು ಕೊಡುವುದಕ್ಕಾಗಿ ನೀನು ಬಾ. ಅವುಗಳನ್ನು ಕೊಡುವುದಕ್ಕಾಗಿ ನೀನು ಬಾ. ನಮ್ಮಲ್ಲಿ ಸಂಗೀತ ಕಾರ್ಯಕ್ರಮ ಇದೆ, ನಮ್ಮಲ್ಲಿ ಭೀಮಸೇನ್ ಜೋಶಿ ಅವರು ಬರ್ತಾ ಇದ್ದಾರೆ. ಪ್ರಯೋಜನ ಇಲ್ಲ. ಭೀಮಸೇನ್ ಜೋಶಿ ಬರಬಹುದು, ಹೋಗ್ಬಹುದು, ಹಾಡಬೇಕವರು. ಅವರು ಹಾಡ್ಲಿಲ್ಲ, ಅವರು ಬಂದ್ರು. ಹಾಡುವವರು ಯಾರೋ ಕೆಟ್ಟ ಧ್ವನಿಯವರು ಹಾಡಿದ್ರು, ಎಂದೆಂದೂ ಕೇಳಬಾರದ ಧ್ವನಿಯವರು ಹಾಡಿದ್ರು. ಭೀಮಸೇನ್ ಜೋಶಿ ಅವರು ಕಾರ್ಯಕ್ರಮಕ್ಕೆ ಬಂದರು. ಹಾಗಾಗಬಾರದು. ದೇವರು ಬಂದ, ದೇವರೇನು ಕೊಡದೆ ಹೋದ, ಪ್ರಯೋಜನ ಇಲ್ಲ. ದೇವರು ಬರಬೇಕು, ದೇವರು ಬಂದ ದೇವರು ನಮಗೆ ಕೊಡಬೇಕು, ಕೊಡೋದಕ್ಕಾಗಿ ಬರಬೇಕು. ಅದೇ ನಿಜವಾದ ಭಗವಂತನ ಪ್ರಕೃಷ್ಟವಾದ ಆಗಮನ, ಭಗವಂತನ ಉತ್ತಮವಾದ ಆಗಮನ. ಅಂಥ ಆಗಮನ ಭಗವಂತನದು ನಮಗಾಗಬೇಕು. ನಮ್ಮ ಉದ್ಧಾರ ಮಾಡುವುದಕ್ಕೆ ಭಗವಂತ ಬರಬೇಕು, ನಮ್ಮಲ್ಲಿ ಸದ್ಗುಣಗಳನ್ನು ತುಂಬುವುದಕ್ಕಾಗಿ ಭಗವಂತ ಬರಬೇಕು, ತನ್ನ ಬೆಳಕು ನಮ್ಮ ಮೇಲೆ ಚೆಲ್ಲುವುದಕ್ಕಾಗಿ ಭಗವಂತ ಬರಬೇಕು. ಬಹಳ ಮಹತ್ವದ ಮಾತಿದೆ ಇದು, ಬಹಳ ಮಹತ್ವದ ಮಾತಿದೆ. ದೇವರು ಎಲ್ಲಿಲ್ಲ, ದೇವರೆಲ್ಲಿಲ್ಲ, ನಮ್ಮಲ್ಲಿಲ್ಲ, ನಿಮ್ಮಲ್ಲಿಲ್ಲ, ಯಾವ ದೈತ್ಯರಲ್ಲಿಲ್ಲ, ದುಷ್ಟರಲ್ಲಿಲ್ಲ, ಯಾರಲ್ಲಿಲ್ಲ, ಎಲ್ಲ ಕಡೆಗಿದ್ದಾನೆ ಭಗವಂತ. ಎಲ್ಲ ಕಡೆಗೂ ಇರುವಂತಹ ಭಗವಂತನ ಕರೆಯೋದೇನ ಮೇಲೆ? ಕರೆಯೋದಕ್ಕೆ ಅರ್ಥವಿಲ್ಲ. ಹಾಗಾದ್ರೆ ಕರೆಯೋದಕ್ಕೆ ಅರ್ಥವೇನು? ಆ ಭಗವಂತ ಬಂದು ನಮ್ಮ ಮೇಲೆ ಕೃಪೆ ಮಾಡಬೇಕು, ಸದ್ಗುಣಗಳನ್ನು ತುಂಬಬೇಕು, ಸದ್ಗುಣಗಳನ್ನು ತೋರಿಸಬೇಕು, ಅವುಗಳಿಂದ ನಮ್ಮ ಉದ್ಧಾರ. ಅದೇ ಭಗವಂತನ ಪ್ರಕೃಷ್ಟವಾದ ಆಗಮನ. ನಮಗೆ ಲಾಭವಾಗುವಂತೆ ನೀನು ಬಾ, ನಮ್ಮ ಕುರಿತಾಗಿ ಬಾ, ಲಾಭವಾಗುವಂತೆ ಬಾ, ಲಾಭವಾಗುವುದಕ್ಕಾಗಿ ಬಾ. ಅಭಿಪ್ರೇಹಿ ಅಂತ ಪರಮಾತ್ಮನಿಗೆ ಪ್ರಾರ್ಥನೆ. ಅಭಿಪ್ರೇಹಿ ದಕ್ಷಿಣತೋ ಭವ, ನನ್ನ ದಕ್ಷಿಣದಲ್ಲಿರು, ನನ್ನ ಬಲಭಾಗದಲ್ಲಿರು. ಅಭಿಪ್ರೇಹಿ ದಕ್ಷಿಣತೋ ಭವ, ನನ್ನ ಬಲಭಾಗದಲ್ಲಿರು. ಪರಮಾತ್ಮ ನಮ್ಮ ಬಲಕ್ಕಿರಬೇಕು, ಬಲಕ್ಕೆ ಇರಬೇಕು, ಬಲಕ್ಕಾಗಿ ಇರಬೇಕು. ಬಲಭಾಗದಲ್ಲಿರಬೇಕು, ಬಲಕ್ಕೆ ಇರಬೇಕು, ಬಲಕ್ಕಾಗಿ ಇರಬೇಕು. ದಕ್ಷಿಣದಲ್ಲಿರಬೇಕು, ನಮ್ಮ ದಕ್ಷಿಣತ್ವಕ್ಕಾಗಿ ಇರಬೇಕು, ನಮ್ಮ ದಾಕ್ಷಿಣ್ಯವನ್ನು ಕೊಡುವುದಕ್ಕಾಗಿರಬೇಕು. ದಾಕ್ಷಿಣ್ಯ ಅಂದ್ರೆ ಕನ್ನಡದ ಈ ದಾಕ್ಷಿಣ್ಯವಲ್ಲ, ದಕ್ಷಿಣ ಅಂದ್ರೆ ಸಮರ್ಥ, ದಕ್ಷ, ಕೇಪಬಲ್, ಏಬಲ್ ಅಂತರ್ಥ, ಕೆಪೇಶಸ್ ಅಂತರ್ಥ. ಕೇಪಬಲ್, ಕೆಪೇಶಸ್ ಅನ್ನುವ ಅರ್ಥದಲ್ಲಿ ದಕ್ಷಿಣ ಶಬ್ದ. ದಕ್ಷಿಣ ಅನ್ನುವ ಶಬ್ದಕ್ಕೆ ಭಾವಪ್ರಧಾನ ನಿರ್ದೇಶ. ಅಂದ್ರೆ ನಮ್ಮ ಕೆಪಾಸಿಟಿಗಾಗಿ, ನಮ್ಮ ಕೆಪಬಿಲಿಟಿಗಾಗಿ ಪರಮಾತ್ಮ ನಮ್ಮಲ್ಲಿರಬೇಕು. ದಕ್ಷಿಣತೋ ಭವ. ನಮ್ಮಲ್ಲಿ ಏನು ದಕ್ಷ ಅನ್ನುವ ಶಬ್ದಕ್ಕೆ ಏನು ಅರ್ಥವಿದೆಯೋ ಅದೇ ದಕ್ಷಿಣ ಎಂಬ ಶಬ್ದಕ್ಕೆ ಅರ್ಥ. ಸಂಸ್ಕೃತದಲ್ಲಿ, ವೇದದಲ್ಲಿ, ಸಂಸ್ಕೃತದಲ್ಲಿಯೂ ಅಷ್ಟೇ. ದಕ್ಷಿಣ ಅಂದ್ರೆ ದಕ್ಷ ಅಂತ ಅರ್ಥ. ದಕ್ಷಿಣ, ದಕ್ಷ, ದಕ್ಷಿಣತ್ವಕ್ಕಾಗಿ, ನಮ್ಮ ದಕ್ಷತೆಗಾಗಿ ನೀನು ಬಾ. ನಮ್ಮ ದಕ್ಷತೆಗಾಗಿ ನೀನು ಬಾ ಅಂದ್ರೆ ಮಾಡಬೇಕಾದ ಸಾಧನೆಯನ್ನ ಮಾಡದೆ ಸುಮ್ಮನೆ ತೆಪ್ಪಗೆ ಬೀಳುವ ಹೊತ್ತು ನಮಗೆ ಬರದಂತೆ ನೀನು ಮಾಡಬೇಕು. ಈಗ ಈ ಹೊತ್ತಿಗೆ ಸ್ನಾನವಾಗಬೇಕು. ದಕ್ಷತೆ ಇದ್ದವನು ಸ್ನಾನ ಮಾಡ್ತಾನೆ. ಸೋಮಾರಿಗಳು, ಸೋಂಬೇರಿಗಳು ಮಲಗಿರ್ತಾರೆ. ಈ ಹೊತ್ತಿಗೆ ಸಂಧ್ಯಾವಂದನವಾಗ, ಆ ಹೊತ್ತಿಗೆ ಸಂಧ್ಯಾವಂದನ ಮಾಡ್ತಾರೆ. ಆಗದೇ ಇದ್ದವರು ಲೆಥಾರ್ಜಿ ಮಲಗಿರ್ತಾರೆ. ಸಾಧನ, ಪಾಠ ಪ್ರವಚನ ಆಗಬೇಕು, ಆಗಬೇಕು ಅಂತ ಹಠ ಇದ್ರೆ ಆಗತ್ತೆ, ಇಲ್ಲದೆ ಇದ್ರೆ ಆಗುವುದಿಲ್ಲ. ಹಾಗಾದ್ರೆ ಈ ಕ್ರಿಯಾಶೀಲನಾಗುವುದಕ್ಕಾಗಿ ಏನೊಂದು ಹಠವಿದೆ, ಸಾಧನೆ ಮಾಡುವುದಕ್ಕಾಗಿ ಏನೊಂದು ದೀಕ್ಷೆ ಇದೆ, ಕಾರ್ಯಗಳನ್ನು ಮಾಡುವುದಕ್ಕಾಗಿ ಒಂದು ನಿಷ್ಠೆ ಇದೆ. ಆ ದಕ್ಷತೆ ಅದೇ ದಕ್ಷಿಣ. ಅದಕ್ಕಾಗಿ ನೀನು ಬಾ. ಅಭಿಪ್ರೇಹಿ ದಕ್ಷಿಣತೋ ಭವ,
ಮೇಧಾ ವೃತ್ರಾಣಿ ಜಂಘನಾವಭೂರಿ. ನನ್ನ ಬಲಕ್ಕೆ ಬಾ, ನನ್ನ ಬಲಕ್ಕಾಗಿ ಬಾ, ನನ್ನ ದಕ್ಷಿಣತ್ವಕ್ಕಾಗಿ ಬಾ, ನನ್ನಿಂದ ಕ್ರಿಯೆ ಮಾಡಿಸುವುದಕ್ಕಾಗಿ ಬಾ. ನಾನು ಸಾಧನೆ ಮಾಡುವ ಯಾವ ಕಾಲದಲ್ಲಿ ಯಾವ ಸಾಧನೆಯನ್ನು ಮಾಡಬೇಕೋ ಅದನ್ನು ಮಾಡದಿರುವಂತೆ ಆಗಬಾರದು. ಮಾಡದಿರುವಂತೆ ಆಗಬಾರದು. ಯಾವಾಗಲೂ ಸಾಧನೆಯನ್ನು ಮಾಡಬೇಕು. ಕುರುವನ್ನೇದೇಹ ಕರ್ಮಾಣಿ ಜಿಜೀವಿಷೇಚ್ಛತಗಂ ಸಮಾಹ. ಕರ್ಮವನ್ನು ಮಾಡ್ತಲೇ, ಕರ್ತವ್ಯವನ್ನು ಮಾಡ್ತಲೇ ನೀನು ಬದುಕಬೇಕೆಂಬ ಇಚ್ಛೆ ಮಾಡ್ಲಿಕ್ಕೂ ನೀನು ಕರ್ಮವನ್ನು ಮಾಡಬೇಕು. ಬದುಕಬೇಕು ಅಂತ ಇಚ್ಛೆ ಮಾಡ್ತೀವಿ. 10 ವರ್ಷ ಬದುಕಬೇಕು, ಆದ್ರೆ ನಾನೇನು ಮಾಡುವುದಿಲ್ಲ ಅನ್ನೋದು ಗುಣ, ಬಹಳ ದೊಡ್ಡ ಪಾಪ, ದೊಡ್ಡ ಅಪರಾಧ. ನಾನು ಕರ್ಮವನ್ನು ಮಾಡುವುದಿಲ್ಲ, ವಿಧಿಗಳನ್ನು ಪಾಲಿಸುವುದಿಲ್ಲ, ಕರ್ತವ್ಯವನ್ನು ಮಾಡುವುದಿಲ್ಲ, ಆದ್ರೂ ಬದುಕಿರ್ತೇನೆ ಅಂತನ್ನುವ ಮಾತೇ ಇಲ್ಲ. ಸಾಯೋವರೆಗೆ, ಉಸಿರಿರುವವರೆಗೆ ನಿನ್ನ ಕರ್ತವ್ಯವಿದೆ. ಬದುಕಿದೆಯಾ? ಕರ್ತವ್ಯವಿದೆ. ಬದುಕಿಲ್ಲ, ಕರ್ತವ್ಯವಿಲ್ಲ. ಇಂಥ ಮಾತನ್ನ ನಮ್ಮ ಉಪನಿಷತ್ತು ಹೇಳುತ್ತದೆ. ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಗಂ ಸಮಾಹ. ಅದೇ ಮಾತು ಇಲ್ಲಿ ಹೇಳ್ತಾ ಇದ್ದಾರೆ. ದಕ್ಷಿಣತೋ ಭವ. ನಾನು ದಕ್ಷನಾಗಬೇಕು ಎನ್ನುವುದಕ್ಕಾಗಿ, ಆಯಾ ಹೊತ್ತಿಗೆ ಮಾಡಬೇಕಾದ ಯಾರ್ಯಾರಿಗೆ ಏನೇನು ಮಾಡಬೇಕು ಅದಕ್ಕಾಗಿ, ಯಾವಾಗ ಏನೇನು ಮಾಡಬೇಕು ಅದಕ್ಕಾಗಿ, ಯಾವುದನ್ನು ಹೇಗೆ ಮಾಡಬೇಕು ಅನ್ನುವುದಕ್ಕಾಗಿ, ನನ್ನನ್ನು ನೀನು ಬೋಧಿಸುವುದಕ್ಕಾಗಿ ನೀನು ಬಾ ಅಂತ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಭಿಪ್ರೇಹಿ ದಕ್ಷಿಣತೋ ಭವ ಮೇಧಾ ವೃತ್ರಾಣಿ ಜಂಘನಾವಭೂರಿ ಜುಹೋಮಿತೆ ಧರುಣಂ ಮಧ್ವೋ ಅಗ್ರಂ ಉಭಾ ಉಪಾಂಶು ಪ್ರಥಮಾ ಪಿಬವ. ನಾಳಿನ ದಿನ ನಾವು ದೇವರೊಟ್ಟಿಗೆ ಏಕಾಂತದಲ್ಲಿ ಕುಡಿಯುವುದಿದೆ. ನಾಳಿನ ದಿನ ಏಕಾಂತದಲ್ಲಿ ಕುಡಿತಕ್ಕಾಗಿ ನಾವಿಲ್ಲಿ ಸೇರಬೇಕು. ಉಪನಿಷತ್ತಿನ ವೇದದ ಮಂತ್ರದೊಳಗೆ ನಾವು ದೇವರು ಇಬ್ಬರು ಕುಡಿಯುವುದಕ್ಕಾಗಿ ಇಲ್ಲಿ ಸೇರಬೇಕಾಗಿ. ಜುಹೋಮಿತೆ ಧರುಣಂ ಮಧ್ವೋ ಅಗ್ರಂ. ಆನಂದವಾಗಿದೆ ನೋಡಿ ಅವನಿಗೆ. ಇಟ್ ಈಸ್ ಅನ್ ಎಕ್ಸಾಲ್ಟೇಷನ್, ಇಟ್ ಈಸ್ ಅನ್ ಎಕ್ಸ್ಟಸಿ, ಇಟ್ ಈಸ್ ದ ಹೈಯೆಸ್ಟ್ ಸ್ಪಿರಿಚುವಲ್ ಲೆವೆಲ್. ದರ್ ಇಸ್ ನಥಿಂಗ್ ಬಿಯಾಂಡ್ ಅಂಡ್ ದರ್ ಇಸ್ ನಥಿಂಗ್ ಬಿಹೈಂಡ್. ಇಂಥ ವ್ಯವಸ್ಥೆಗಳಲ್ಲಿ ಮಧ್ಯದಲ್ಲಿ ಇದ್ದೇವೆ ನಾವೀಗ. ಜ್ಞಾನೋದಯವಾಯಿತು, ಜ್ಞಾನೋದಯವಾದಾಗ ಸಂತಸವಾಯಿತು, ಸಂತಸವಾದಾಗ ಅದರ ಕೆನೆ ಬಂದಿದೆ, ಅದರ ಹೆಪ್ಪು ಗಟ್ಟಿದೆ. ಆ ಕಟ್ಟಿದ ಹೆಪ್ಪನ್ನ ದೇವರ ಪಾದಕ್ಕೆ ಇಡುವುದಕ್ಕಾಗಿ ಹೇಳ್ತಾನೆ. ಜುಹೋಮಿತೆ ಧರುಣಂ ಮಧ್ವೋ ಅಗ್ರಂ. ಮಧು ಅನ್ನುವುದಕ್ಕೆ ಸಿಹಿ, ಜೇನು ಅಂತರ್ಥ. ಜೇನು ಅಂದ್ರೆ ಸಿಹಿ ಅಂತರ್ಥ. ಸಿಹಿ ಅಂತಂದ್ರೆ ಸಂತಸ. ಮಧುನಃ ಅಗ್ರಂ ಅಂದ್ರೆ ಮೇಲಿನ ಭಾಗ, ಕೆನೆ 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 ಭಾಗ. ಆ ಕೆನೆ ಭಾಗವನ್ನ, ಆ ಸಂತಸದ ಮೇಲ್ಭಾಗವನ್ನ, ಉತ್ತಮವಾದ ಸುಖದ ಭಾಗವನ್ನ, ಅಂಶವನ್ನ ನಿನ್ನ ಪಾದಗಳಿಗೆ ಇಡ್ತೇನೆ ಸ್ವಾಮಿ. ಅದು ಧರುಣಂ. ಜುಹೋಮಿತೆ ಧರುಣಂ ಮಧ್ವೋ ಅಗ್ರಂ. ಮಧುನಃ ಅಗ್ರಂ ಜುಹೋಮಿ. ಅದನ್ನ ನಿನಗೆ ಸಮರ್ಪಣೆ ಮಾಡ್ತೇನೆ. ನೀನು ನನ್ನ ಜೊತೆಗೆ ಸುಖ ಪಡುವುದಕ್ಕೆ ಬಾ. ನನ್ನ ಜೊತೆಗೆ ಇನ್ಯಾರಿಲ್ಲ, ಯಾರಿಲ್ಲ. ನಾನೊಬ್ಬ ಏಕಾಕಿ. ಸುಖ ಪಡುವುದಕ್ಕೆ ನನ್ನ ಹೆಂಡತಿ ಗೊತ್ತಿಲ್ಲ, ನನ್ನ ಮಕ್ಕಳು ಇನ್ನು ಬಾಂಧವರು ಯಾರಿಗೆ ಗೊತ್ತಿಲ್ಲ. ಇದು ನಾನು ಮಾತ್ರ ಸುಖ ಪಡಬೇಕು, ನೀನು ಮಾತ್ರ ಇರಬೇಕು. ನಾನು ಸುಖ ಪಡುವುದಕ್ಕೆ ಹೊರಗೆ ಹೋದರೆ ಕತ್ತಲೆ, ಈ ಬೆಳಕೆ ಇಲ್ಲ, ಮತ್ತೆ ಹೋಯ್ತು, ಮಾಯಮಾಯ್ತು. ಅದಕ್ಕೇನೆ ಇದಕ್ಕೆ ಕರೀತಾರೆ ಅಸಂಪ್ರಜ್ಞಾತ ಸಮಾಧಿ ಅಂತ ಅನ್ನೋದಕ್ಕೆ. ಯಾವ ಅವಸ್ಥೆಯಲ್ಲಿದ್ದರೆ ಮಾತ್ರ ಬೆಳಕು, ಯಾವ ಅವಸ್ಥೆಯನ್ನು ಬಿಟ್ಟು 1 ಇಂಚು ಆಚೆ ಈಚೆ ಸರಿದರೆ ಕತ್ತಲೆ. ಇಂಥ ಅವಸ್ಥೆಗೆ ಅಸಂಪ್ರಜ್ಞಾತ ಸಮಾಧಿ ಅಂತ ಕರೀತಾರೆ. ಇದು ದರ್ಶನ ಕಾಲದ ಸಮಾಧಿ. ದೇವರ ಸಾಕ್ಷಾತ್ಕಾರ ಮಾಡಿಕೊಳ್ತಾ ಇರುವಾಗ ಕಂಕರೆಂಟ್ಲಿ ಇರುವಂತಹ ಒಂದು ಅವಸ್ಥೆ. ಆ ಕಾಲೀನವಾಗಿರುವಂತಹ ಏನೊಂದು ಅವಸ್ಥೆ ಇದೆ, ಸುಖವಿದೆ. ಅದನ್ನ ನಾನು ಯಾರಿಗಾದರೂ ಹೇಳೋಣ ಅಂತ ಎಚ್ಚರವಾಗಬೇಕಲ್ಲ. ಅಲ್ಲಿಯವರೆಗೆ ನನಗೆ ಮೈ ಮೇಲೆ ಎಚ್ಚರ ಇರುವುದು. ನಾನು ಇಲ್ಲಿ ಕೂತಿದ್ದೇನೆ ಅಂತ ನನಗೆ ಎಚ್ಚರವಿರುವುದಿಲ್ಲ. ದೇಶ, ಕಾಲ, ದೇಹ, ಇಂದ್ರಿಯ, ಮನಸ್ಸು ಯಾವುಗಳ ಎಚ್ಚರವಿಲ್ಲ. ಕೇವಲ ಸ್ವಚಿದಭಿಮಾನೇನ. ಶ್ರೀಮದಾನಂದ ತೀರ್ಥರು ಹೇಳ್ತಾರೆ, ಆ ಅಸಂಪ್ರಜ್ಞಾತ ಸಮಾಧಿಯ ಡಿಸ್ಕ್ರೈಬ್ ಮಾಡುವಾಗ, ಅದರ ಡಿಸ್ಕ್ರಿಪ್ಷನ್ ಕೊಡ್ತಾ ಇರುವಾಗ ಹೇಳ್ತಾರೆ, ಸ್ವಚಿದಭಿಮಾನೇನ. ಕೇವಲ ಈ ಜಡವಾದ ದೇಹದ ನೆಲದ ಸುತ್ತಲಿರುವ ಪಂಚಭೂತಗಳ, ಬಂಧು ಬಳಗದವರ ರಾಗದ್ವೇಷಗಳ
ಮತ್ಸರಿಗಳ ಅಥವಾ ಸ್ನೇಹಿತರ ಯಾರ ಸಂಬಂಧವೂ ಇಲ್ಲ, ಹೆಂಡತಿ ಮಕ್ಕಳ ಸಂಬಂಧವಿಲ್ಲ. ಇಷ್ಟಲ್ಲ, ನಮ್ಮ ದೇಹದ ಮೇಲೆ ಎಚ್ಚರ ಇರುವುದಿಲ್ಲ. ಕೈ ಕತ್ತರಿಸಿದ್ರೆ ಕೈ ತುಂಡಾದೀತು, ಆದರೆ ಇವನಿಗೆ ದುಃಖವಾಗುವುದಿಲ್ಲ, ನೋವಾಗುವುದಿಲ್ಲ. ಅಸಂಪ್ರಜ್ಞಾತ ಸಮಾಧಿಯಲ್ಲಿರುವಾಗ ಅವನಿಗೆ ಕೈ ಕತ್ತರಿಸಿದ್ರೆ ಕೈ ತುಂಡಾಗತ್ತೆ, ಯಾಕೆ? ಅದು ಕೈ ಸ್ವಭಾವ. ಆದರೆ ಇವನಿಗೆ ದುಃಖವಾಗುವುದಿಲ್ಲ. ಎಚ್ಚರವಾದ ಮೇಲೆ ಗೊತ್ತಾದೀತು ಕೈ ಕತ್ತರಿಸಿದ್ರು, ಆಮೇಲೆ ನೋವಾದೀತು, ಕೈ ಹೋಯ್ತಲ್ಲ ನಂದು. ಹಾಗಾಗಿ ಸಾಕ್ಷಾತ್ಕಾರವಾಯಿತು, ಭಗವಂತನ ದರ್ಶನ ಭಕ್ತಿ ಹೆಚ್ಚಾಯಿತು. ಭಕ್ತಿ ಹೆಚ್ಚಾದದ್ದರಿಂದ ಪರಮಾತ್ಮನಿಗೆ ನಾನು ನನ್ನ ಸುಖದ ಪಾಲನ್ನ ಪರಮಾತ್ಮನಿಗೆ ಕೊಟ್ಟೆ. ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿದ. ಜುಹೋಮಿತೆ ಧರುಣಂ ಮಧ್ವೋ ಅಗ್ರಂ. ಇಷ್ಟಾದ ಮೇಲೆ ಪರಮಾತ್ಮನಿಗೆ ಹೇಳ್ತಾ ಇದ್ದಾನೆ, ಗೊತ್ತವನಿಗೆ, ಋಷಿಗೆ ಗೊತ್ತು, ಭಗವಂತ ನಾನು ಕೇಳಿದ್ದೇನೆ, ನಾನು ತಿಳಿದಿದ್ದೇನೆ. ಈ ಅವಸ್ಥೆ ಬಂತು ಅಂತಂದ್ರೆ ನಾವಿಬ್ರು ಏಕಾಂತದಲ್ಲಿರ್ತೇವೆ, ಅತ್ಯಂತ ಏಕಾಂತದಲ್ಲಿರ್ತೇವೆ, ಶಾಂತವಾಗಿರ್ತೇವೆ, ನಿರ್ಜನ, ನೀರವ, ನೀರಾಗ, ನಿರ್ದ್ವೇಷ, ಇಂಥ ಒಂದು ಅವಸ್ಥೆಯಲ್ಲಿರ್ತೇವೆ. ಈ ಪ್ರಕೃತಿ ಪ್ರಾಕೃತಗಳ ಸಂಬಂಧವಿಲ್ಲದಂತಹ ಒಂದು ಗೂಡಿನಲ್ಲಿ ನಾವು ನೀವು ಸೇರಿರ್ತೇವೆ. ನಿನ್ನೊಳಗೆ ನಾನು, ನನ್ನೊಳಗೆ ನೀನು, ಹೀಗಿರುವ ಕಾಲ ಅದು. ಜೀವ ಇರಬೇಕಾದ್ರೆ ಅವನಿಗೆ ದೇಹ ಬೇಕಾಗಿಲ್ಲ. ಆಗ ದೇಹ ಬೇಕಾಗದಿರುವ ಕಾಲ ಅದು. ನಾವಿದ್ದದ್ದಕ್ಕಾಗಿ ನಮಗೆ ನಿದ್ರೆ. ಸುಷುಪ್ತಿ ಅಂದ್ರೆ ಏನು? ತದಭಾವೋ ನಾಡೀಶು ತಚ್ಛ್ರುತೇ ಆತ್ಮನಿಹ. ನಮ್ಮ ಸುಷುಮ್ನಾ ನಾಡಿಯ ಮಧ್ಯದಲ್ಲಿರುವ ಭಗವಂತ, ಆ ಭಗವಂತ ತನ್ನ ಪ್ರಕಾಶವನ್ನ ಹೆಚ್ಚುಗೊಳಿಸಿ ನಮ್ಮನ್ನ ತಾನು ಕಬಳಿಸಿ ಬಿಡ್ತಾನೆ. ನಾವು ಅವನ ಪ್ರಕಾಶದ ಒಂದು ತುತ್ತಾಗ್ತೇವೆ. ಆ ಪರಮಾತ್ಮನ ಪ್ರಕಾಶದಲ್ಲಿ ನಾವೊಂದು ಕವಲವಾಗಿ ಹೋಗ್ತೇವೆ. ಹಾಗಾಗಿ ಆ ಪ್ರಕಾಶ ನಮ್ಮನ್ನು ಸುತ್ತುವರಿತದೆ, ನಮಗೆ ಎಚ್ಚರ ತಪ್ತದೆ. ನಮ್ಮ ಮನಸ್ಸಿನ ಸಂಬಂಧ ನಮಗೆ ಉಳಿಯುವುದಿಲ್ಲ, ಮನಸ್ಸಿನ ಸಂಬಂಧ ನಮಗೆ ಉಳಿಯುವುದಿಲ್ಲ. ಹಾಗಾಗಿ ಯಾವ ಎಚ್ಚರ ನಮಗೆ ಇರುವುದಿಲ್ಲ. ಇಂಥ ಒಂದು ಸಂದರ್ಭ ನಿತ್ಯದಲ್ಲಿದೆ. ಯಾರ ಮಲಗುತ್ತಾರೆ ಅವರಿಗಿದೆ, ಯಾರಿಗೆ ನಿದ್ರೆ ಬರುತ್ತೆ ಅವರಿಗಿದೆ. ಸುಷುಪ್ತಿ ಕಾಲ ಅಂದ್ರೆ ಇದು. ಸುಷುಪ್ತಿ ಅಂತನ್ನುವುದಕ್ಕೆ ಇಷ್ಟರ್ಥ. ವಿನಾಶಮೇವ ಅಪೀತಃ, ಪರಮಾತ್ಮನನ್ನು ಹೊಂದಿಬಿಟ್ಟಿರ್ತಾನೆ. ಇಂಥ ಅವಸ್ಥೆ ಬರುತ್ತೆ, ಆದರೆ ಎಚ್ಚರವಿರುವುದಿಲ್ಲ. ನಾನು ಹೋದದ್ದು ಈಗ ದೇವರಲ್ಲಿ ಅಂತ ಎಚ್ಚರವಿಲ್ಲ, ನಾನು ಹೊರಗೆ ಬಂದದ್ದು ದೇವರಿಂದ ಅನ್ನುವ ಎಚ್ಚರವಿಲ್ಲ. ಎಚ್ಚರ ಕಳೆದು ಆಪರೇಷನ್ ಥಿಯೇಟರಿಗೆ ಕರ್ಕೊಂಡು ಹೋಗಿ ಎಚ್ಚರ ಬರುವುದಕ್ಕಿಂತ ಮೊದಲೇ ಹೊರಗೆ ಬಂದುಬಿಟ್ರೆ ಅವನಿಗೇನು ಗೊತ್ತಾಗತ್ತೆ? ಹಾಗಿದ್ದ ಹಾಗೆ ಸುಷುಪ್ತಿ ಆದಾಗ ದೇವರಲ್ಲಿ ಹೋದೆ ಅಂತ ಗೊತ್ತಿಲ್ಲ, ಸುಷುಪ್ತಿ ಮುಗಿದ ಮೇಲೆ ದೇವರಿಂದ ಹೊರಗೆ ಬಂದೆ ಅಂತ ಗೊತ್ತಿಲ್ಲ. ಆದರೆ ದೇವರ ಸಂಬಂಧ ಉಂಟು. ಆದರೆ ಈ ತುರಿಯಾವಸ್ಥೆ ಸುಷುಪ್ತಿಯಾವಸ್ಥೆಯಂತೆ ಅಲ್ಲ. ಇದು ಅದ್ಭುತವಾದದ್ದು. ಇದರಲ್ಲಿ ಹೊರಗಿನದು ಗೊತ್ತಿಲ್ಲ, ಒಳಗಿನದು ಗೊತ್ತಿದೆ. ಹೊರಗೆಲ್ಲ ಕತ್ತಲು, ಒಳಗೆಲ್ಲ ಬೆಳಕು. ಸುಷುಪ್ತಿಯಲ್ಲಿ ಒಳಗೂ ಹೊರಗೂ ಕಪ್ಪು ಕತ್ತಲು. ಎಚ್ಚರದಲ್ಲಿರುವಾಗ ಒಳಗೆಲ್ಲ ಕತ್ತಲು, ಹೊರಗೆಲ್ಲ ಬೆಳಕು. ಹೊರಗಿಂದೆಲ್ಲ ಕಾಣುತ್ತದೆ, ಒಳಗೆ ದೇವರು ಗೊತ್ತಿಲ್ಲ, ಕಾಣುವುದಿಲ್ಲ. ಒಳಗಿನದು ಕಾಣುವುದಿಲ್ಲ, ಹೊರಗಿನದು ಕಾಣುತ್ತದೆ. ಇದು ಜಾಗರ. ಒಳಗಿನದೂ ಕಾಣುವುದಿಲ್ಲ ಕತ್ತಲು, ಹೊರಗಿನದೂ ಕತ್ತಲು ಸುಷುಪ್ತಿ. ಒಳಗಿನದಷ್ಟೇ ಬೆಳಕು, ಹೊರಗೆಲ್ಲ ಕತ್ತಲು ತುರಿಯ. ಹೀಗೆ ಇದೊಂದು ವಿಚಿತ್ರವಾದ ಪೂರ್ಣ ನಮ್ಮ ಈ ಎಚ್ಚರದ ಈ ಜಾಗರಾವಸ್ಥೆಗೆ ಪೂರ್ಣ ವಿರುದ್ಧವಾಗಿರುವಂತಹ ದಿಕ್ಕಿನಲ್ಲಿ ಬಂದ ಒಂದವಸ್ಥೆ. ಈ ವಿಧವಾದ ಅವಸ್ಥೆಯನ್ನೇ ತುರಿಯ ಅಂತ ಕರೀತಾರೆ. ಇದು 4ನೆಯ ಅವಸ್ಥೆ. ಇದಕ್ಕೆ ಸಮಾಧಿ ಅಂತ ಕರೆಯೋದು. ಇಂಥ ಅವಸ್ಥೆ ಏನಿದೆಯೋ ನಿಷ್ಕಲಾವಸ್ಥೆ ಅಂತ ಕರೀತಾರೆ. ನಮಗೆ 16 ಕಲೆಗಳಿವೆ, ಅದರಲ್ಲಿ ಒಂದು ಕಲೆ ನಮಗೆ ಮಾತ್ರ ಜಾಗೃತವಾಗಿರುತ್ತದೆ. ಒಂದು ಕಲೆ, ಒಂದೇ ಒಂದು ಕಲೆ, ಅದು ಸಪ್ರಾಣಮಸೃಜತ ಪ್ರಾಣದೇವರು. ಪ್ರಾಣದೇವರಿಂದ ಬರತಕ್ಕಂಥದ್ದು. ಇನ್ನು ಮುಂದೆ 15 ಜಡವಸ್ತುಗಳಿವೆ. ಅದು ಪ್ರಾಣಾತ್ ಶ್ರದ್ಧಾಂ ಖಂ ವಾಯು ಜ್ಯೋತಿ ಆಪಃ ಪೃಥಿವೀ ಇಂದ್ರಿಯಂ ಮನೋ ಅನ್ನಂ ಅನ್ನಾದ್ವೀರ್ಯಂ ತಪೋ ಮಂತ್ರಾಹ ಕರ್ಮ ಲೋಕಾಹ ಲೋಕೇಶು ನಾಮಚ ಎನ್ನುವ 15 ಕಲೆಗಳಿವೆ ನಮ್ಮ ದೇಹದಲ್ಲಿ. ಆ 15 ಭಾಗಗಳೇನಿದೆಯೋ ಅವುಗಳೆಲ್ಲದರ ಬಿಡುಗಡೆಯಾಗಿ ಒಂದು ಕಲೆ ನಮ್ಮ ಜೊತೆಗಿರ್ತದೆ. ಅದು ಪ್ರಾಣಕಲೆ. ಅದು ಪ್ರಾಣಕಲೆ. ತುರಿಯಾಯಾಮ್ ಅವಸ್ಥಾಯಾಮ್ ಪ್ರಾಣಾದೇವ ವಿಬೋಧನಂ ಅಂತ ಹೇಳ್ತಾರೆ. ಹಾಗಾಗಿ ಆ ತುರಿಯಾವಸ್ಥೆಯಲ್ಲಿ ಪ್ರಾಣದೇವರು ನಮಗೆ ಭಗವಂತನ ದರ್ಶನವನ್ನು ಮಾಡಿಸಿ ನಮಗೆ ಎಚ್ಚರ ಕೊಟ್ಟಿರ್ತಾರೋ ಆ ವಿಧವಾದ ಅವಸ್ಥೆಯಲ್ಲಿರ್ತೇವೆ. ಹಾಗಾಗಿ ಭಗವಂತ ನಾನು ಇಬ್ಬರು ಏಕಾಂತದಲ್ಲಿದ್ದೇವೆ, ಕಮ್ಯೂನಿಯನ್ನಲ್ಲಿದ್ದೇವೆ, ಸಂಘದಲ್ಲಿದ್ದೇವೆ. ನನ್ನ ದೇಹದಲ್ಲಿ ದೇವರು, ದೇವರ ದೇಹದಲ್ಲಿ ನಾನು. ಇದೊಂದು ವಿಚಿತ್ರವಾಗಿರುವಂತಹ ದೇವರನ್ನ ನಾನು ಆಗ ಕಣ್ಣಿಂದ ನೋಡುವುದಲ್ಲ, ನನ್ನ ಮನಸ್ಸಿನಿಂದ ನೋಡ್ತಿರ್ತೇನೆ. ಯಾವಾಗ ಅಸಂಪ್ರಜ್ಞಾತ ಸಮಾಧಿ ಆಗತ್ತೋ ಆ ಅಸಂಪ್ರಜ್ಞಾತ ಸಮಾಧಿಗೆ ಏರುವ ಅವಸ್ಥೆಗಳೇ ಮನಸ್ಸೂ ಹೋಗಿಬಿಟ್ಟಿರ್ತದೆ. ಈ ಜಡವಾದ ಮನಸ್ಸು ಉಳಿಯುವುದಿಲ್ಲ. ಜಡವಾದ ಮನಸ್ಸು ನೆಕೃತ, ಧಿಕ್ಕೃತ, ತಿರಸ್ಕೃತ, ದೂರ ಅಪಸಾರಿತ.
ಮನಸ್ಸಿರುವುದಿಲ್ಲ. ಮನಸ್ಸು ಬಂತು, ಈ ಮನಸ್ಸು ಜಡವಾದ ಮನಸ್ಸು ಬಂತು ಅಂದ್ರೆ ಮತ್ತೇನೋ ಒಂದು ಉಪಟಳ, ಏನೋ ಒಂದು ಪೀಡೆ ಅನ್ನುವುದಕ್ಕೆ ದೇವರು ಸ್ವಚಿದಭಿಮಾನೇನ ಎಲ್ಲ ಈ ಮನಸ್ಸಿನ ಪೂರ್ಣವಾದಂತಹ ದಬ್ಬಾಳಿಕೆಯನ್ನು ಕೆಳಗೆ ಹಾಕಿ ಹಾಕಿ ಒತ್ತಿ ಅದನ್ನು ಪೂರ್ಣ ಪರಿಹಾರ ಮಾಡಿ ಶುದ್ಧವಾದ ಸ್ವರೂಪಭೂತವಾದ ಮನಸ್ಸಿನಿಂದ ಭಗವಂತನ ದರ್ಶನವನ್ನ ಮಾಡಿಕೊಳ್ಳುವ ಅವಸ್ಥೆ ಬರ್ತದೆ. ಈ ವಿಧವಾದಂತಹ ಅವಸ್ಥೆಯೊಳಗೆ ನಾನು ದೇವರು ಮಾತ್ರ ಇರ್ತೇವೆ. ಇದೊಂದು ತರಹದ ಸಾಯುಜ್ಯ ಅಂತ ಇಟ್ಕೊಳ್ಳಿ, ಪರಮಾತ್ಮನ ಸಂಬಂಧ ಅಂತ ಇಟ್ಕೊಳ್ಳಿ. ಆನಂದದ ಬುಗ್ಗೆಗಳು ಅಖಂಡವಾಗಿ ಬರ್ತಿರ್ತದೆ. ಆ ಆನಂದದಲ್ಲಿ ನಾವು ಸುಖದಲ್ಲಿ ನಾವು ಇರ್ತೇವೆ. ಈ ಅವಸ್ಥೆಯಲ್ಲಿರುವಾಗ ಜುಹೋಮಿತೆ ಧರುಣಂ ಮಧ್ವೋ ಅಗ್ರಂ ಉಭಾ ಉಪಾಂಶು ಪ್ರಥಮಾ ಪಿಬಾವ. ಈ ವಿಧವಾದ ಸುಖವೇನಿದೆ ಇದನ್ನ ಉಪಾಂಶು ಏಕಾಂತದಲ್ಲಿ ನಾವು ಪಾನ ಮಾಡೋಣ, ಸುಖವನ್ನು ಕುಡಿಯೋಣ, ಸುಖವನ್ನ ಕುಡಿಯೋಣ. ಉಪಾಂಶು ಅಂತ ನಮ್ಮ ಶಬ್ದಕ್ಕೆ ಏಕಾಂತ, ಶಬ್ದವಿಲ್ಲದ ಕಾಲ. ಉಪಾಂಶುವಾದ ಜಪ, ಉಪಾಂಶುವಾದ ಜಪವೆಂದ್ರೆ ಕಮ್ಮಿ ಶಬ್ದದಲ್ಲಿ ಮಾಡುವ ಜಪ, ಗಟ್ಟಿಯಾಗಿ ಹೇಳುವ ಜಪ, ಗಟ್ಟಿಯಾಗಿ ಮಂತ್ರವನ್ನು ಹೇಳ್ತಾನೆ. ಇನ್ನೊಂದು ಉಪಾಂಶ ಶಬ್ದ, ಮೆಲ್ಲಕ್ಕೆ ಶಬ್ದ. ಇದು ಮೆಲ್ಲಕ್ಕೆ ಶಬ್ದ ಇದೆ, ಹತ್ತರ ಬಾಯಿಗೆ ಕಿವಿ ಕೊಟ್ರೆ ಕೇಳಿಸ್ತದೆ, ಇಲ್ಲದಿದ್ರೆ ಕೇಳಿಸುವುದಿಲ್ಲ, ಅಷ್ಟು ಉಪಾಂಶ. ಅದೂ ಬಿಟ್ಟು ನಾಲಿಗೆ ಅಲ್ಲಾಡಿಸೋದೇ ಇಲ್ಲ, ತುಟಿ ಎರಡು ಭಾಗ ಮಾಡೋದೇ ಇಲ್ಲ, ತುಟಿಯನ್ನು ಕದಲಿಸದೆ ನಾಲಿಗೆಯನ್ನು ಕದಲಿಸದೆ ಅನ್ನುವ ಮಂತ್ರವೇನಿದೆ, ಮನಸ್ಸಿನಿಂದಲೇ ಮಂತ್ರವನ್ನು ಅನ್ನುವುದು, ಮನಸ್ಸಿನಿಂದಲೇ ಭಗವಂತನ ಧ್ಯಾನ, ಇದಕ್ಕೆ ಮಾನಸ. ಹೀಗೆ ಮೂರು ತರಹದ ಜಪ, ವಾಚಿಕವಾದ ಜಪ, ಉಪಾಂಶವಾದ ಜಪ, ಮಾನಸವಾದ ಜಪ, ಹೀಗೆ ಮೂರು ವಿಧವಾದ. ಹಾಗೆ ಉಪಾಂಶ ಅಂತಂದ್ರೆ ಏಕಾಂತ, ಬಹಳ ಏಕಾಂತ. ಏಕಾಂತದಲ್ಲಿ ನಾನು ನೀನು ಇದ್ದೇವೆ, ಸುಖ ಪಡೋಣ, ಪರಮಾತ್ಮ ಬಾ ಅಂತ ಭಗವಂತನನ್ನ ಋಷಿ ಕರೀತಾ ಇದ್ದ. ದಾಸರು ಹೇಳಿದಂತೆ ಇದರ ಅವಸ್ಥೆ ನಿಜವಾಗಿ ಬಹಳ ಸುಂದರವಾದ ಅವಸ್ಥೆ. ಭಾಗವತ ಬಹಳ ಸುಂದರವಾಗಿ ವರ್ಣನೆ ಮಾಡಿ, ಗೀತೆ ಅದ್ಭುತವಾಗಿ ವರ್ಣನೆ ಮಾಡಿ, ಶ್ರೀಮದಾಚಾರ್ಯರು ಅದನ್ನೆಲ್ಲವನ್ನೂ ಒಂದು ಕಡೆಗೆ ಒಂದೆರಡು ಮಾತುಗಳೆಲ್ಲ ಹೇಳ್ತಾರೆ. ಅದೇನದು ಅಂಥ ಕಾಲ, ಅಂಥ ಅವಸ್ಥೆಯಂತೆ ಉಪಾಂಶು ಪ್ರಥಮಾಪಿ ಭಾವ, ನಾವಿಬ್ಬರೂ ಜೊತೆಗೆ ಆ ಸುಖವನ್ನ ಸಂತೋಷವನ್ನ ಅನುಭವಿಸೋಣ. ತ್ವಯಾ ಮನ್ಯೋ ಸರಥಮಾರುಜಂತೋ ಹರ್ಷಮಾಣಾಸೋ ಧೃಷಿತಾ ಮರುತ್ವಃ ವಿಘ್ಮೇಶವ ಆಯುಧಾ ಶಂಶಿಷಾನಾ ಅಭಿಪ್ರಯಂತು ನರೋ ಅಗ್ನಿರೋಪಾಃ. ತ್ವಯಾ ಮನ್ಯೋ ಸರಥಮಾರುಜಂತಃ ಹರ್ಷಮಾಣಾಸೋ ಧೃಷಿತಾಃ ಮರುತ್ವಃ ವಿಘ್ಮೇಶವ ಆಯುಧಾ ಸಂಶಿಷಾನಾಃ ಅಭಿಪ್ರಯಂತು ನರೋ ಅಗ್ನಿರೂಪಾಹ. ಪರಮಾತ್ಮನಿಗೆ ಇದು ಎರಡನೇ ಸೂಕ್ತ. ಇದು ನಿಜವಾಗಿ ಇದು 8ನೆಯ ಮಂತ್ರವಲ್ಲ, ಆದರೆ 2ನೆಯ ಸೂಕ್ತದ ಮೊದಲನೆಯ ಮಂತ್ರ ಇದು. 84ನೆಯ ಸೂಕ್ತ, ಋಗ್ವೇದದ 10ನೆಯ ಮಂಡಲದ 84ನೆಯ ಸೂಕ್ತ. 84 3ನೆಯ ಸೂಕ್ತ ಮುಗಿತು. ಇಲ್ಲಿಯವರೆಗೆ 7 ಮಂತ್ರಗಳಿಂದ 84ನೆಯ ಸೂಕ್ತ ಪ್ರಾರಂಭವಾಯಿತು, ಮೊದಲನೇ ಮಂತ್ರ. ಅಲ್ಲಿ ಹೇಳ್ತಾರೆ, ತ್ವಯಾ ಮನ್ಯೋ ಸರಥಮಾರುಜಂತಹ ಹರ್ಷಮಾಣಾಸೋ ಧೃಷಿತಾಃ ಮರುತ್ವಃ ತಿಗ್ಮೇಶವಃ ಆಯುಧಾ ಸಂಶಿಷಾನಾಃ ಅಭಿಪ್ರಯಂತು ನರೋ ಅಗ್ನಿರೂಪಾಃ. ಪರಮಾತ್ಮನಿಗೆ ಹೇಳ್ತಾರೆ, ಹೇ ಭಗವಂತ, ನೀನು ಯಾವ ರಥದಲ್ಲಿರ್ತಿ ಆ ರಥದಲ್ಲಿ ನಾನು ಬರ್ತೇನೆ. ನಾವು ಇಬ್ಬರು ಸೇರಿಕೊಂಡು ಒಂದು ರಥದಲ್ಲಿ ಹೋಗೋಣ, ಬೇರೆ ಬೇರೆ ರಥದಲ್ಲಿ ಹೋಗೋದು ಬೇಡ. ನನ್ನ ರಥದಲ್ಲಿ ನೀನಿದ್ರೆ, ಅರ್ಥಾತ್ ನಿನ್ನ ರಥದಲ್ಲಿ ನಾನು ಕೂತ್ರೆ ನನಗೆ ಹೆದರಿಕೆ ಇಲ್ಲ, ನನಗೆ ಭಯವಿಲ್ಲ ಅನ್ನುವುದಕ್ಕೆ ನಾನು ಇಬ್ಬರೂ ಕೂಡಿ ಸರಥ ಮಾರುಜಂತಹ ಸಮಾನಂ ರಥಂ ಆರುಹಂತಹ ಒಂದೇ ರಥವಲ್ಲಿ ಏರೋಣ. ನ ಕೇಶವ ರಥೇ ಕಶ್ಚಿತ್ ಸ್ಥಿತೋ ಯಾತಿ ಪರಾಭವಂ. ಕೇಶವನ ಪರಮಾತ್ಮನ ಬ್ರಹ್ಮರುದ್ರಾದಿಗಳಿಗೆ ಒಡೆಯನಾದ ಪರಮಾತ್ಮನು ಯಾವ ರಥದಲ್ಲಿದ್ದಾನೆ ಆ ರಥಕ್ಕೆ ಯಾರಿಂದ ಹೆದರಿಕೆ, ಯಾರಿಂದ ಭಯ? ಯಾರಿಂದ ಭಯ? ರುದ್ರದೇವರಿಂದ ಭಯ, ಬ್ರಹ್ಮದೇವರಿಂದ ಭಯ ಸರ್ವಥಾ ಇಲ್ಲ. ಇನ್ನು ದೈತ್ಯರಿಂದ ಏನು ಭಯವಾಗ್ಲಿಕ್ಕೆ ಸಾಧ್ಯ? ಯಾಕೆ? ಬ್ರಹ್ಮರುದ್ರಗಳಿಗೆ ಒಡೆಯನಾದ ಪರಮಾತ್ಮ ಸ್ವಯಂ ಯಾವ ರಥದಲ್ಲಿದ್ದಾನೆ ಆ ರಥಕ್ಕೆ ಯಾವ ದೈತ್ಯರ ಅಲ್ಲ, ಯಾವ ದೇವತೆಗಳ ಭಯವೂ ಇಲ್ಲ. ಇಂಥ ಅದ್ಭುತವಾದಂಥದ್ದು. ನ ದೇವಾ ತಸ್ಯ ಈಶಿರೇ. ಯಾವ ದೇವತೆಗಳೂ ಕೂಡ ಅವನಿಗೆ ಅಪಾಯ ಮಾಡ್ಲಿಕ್ಕೆ 2 ಸಲ ವಿಚಾರ ಮಾಡ್ತಾರೆ. ಅಯ್ಯೋ ಮಾಡ್ಬೇಕೇ, ನಾನು ಅವನಿಗೇನಾದ್ರೂ ಕೆಡಕು ಮಾಡ್ಲಿಕ್ಕೆ ಹೋದರೆ ದೇವರು ನನ್ನನ್ನು ಬಿಡುವುದಿಲ್ಲ ಅಂತ ಭಗವಂತನ ಹೆದರಿಕೆಯಿಂದ ಭೀಷಾಸ್ಮಾತ್ ಸುಮ್ಮನಿರ್ತಾರೆ. ಅಷ್ಟೇ ಅಲ್ಲ, ಅನುಗ್ರಹ ಮಾಡ್ತಾರೆ. ನಾನು ಈ ರಥದಲ್ಲಿ, ದೇಹವೆನ್ನೋದು ರಥ, ಶರೀರಂ ರಥಮೇವಚ, ಶರೀರವೆನ್ನೋದು ರಥ, ಭೂತಯುಕ್ತವಾದ ರಥ, ಐತರೇಯದಲ್ಲಿ ಹೇಳುವಂತಹ ಒಂದು ವಿಶಿಷ್ಟವಾದಂತಹ ರಥ ಈ ನಮ್ಮ ದೇಹ, ಪವಿತ್ರವಾದ ರಥ. ಇದರಲ್ಲಿ ದೇವರಿದ್ದಾನೆ. ಇದು ಯಾರ ರಥ? ಇದು ದೇವರ ರಥ.
ಜ್ಯೋತಿರಾದ್ಯಧಿಷ್ಠಾನಂತ ತದಾಮನನ. ಇದು ಭಗವಂತನ ರಥ. ಭಗವಂತನ ರಥದಲ್ಲಿ ಅದನ್ನ ನಾವು ಬಳಸುವುದಕ್ಕೆ ನಾವು ಕೂತಿದ್ದೇವಷ್ಟೇ. ರಥದಲ್ಲಿ ಕೂತವರೆಲ್ಲರೂ ಕೂಡ ರಥಿಗಳು ಅಂತಾಗುವುದಿಲ್ಲ. ರಥದಲ್ಲಿ ಕೂತವರೆಲ್ಲರೂ ಕೂಡ ರಥಿಗಳು ಅಂತಾಗುವುದಿಲ್ಲ. ಪ್ರೈಮ್ ಮಿನಿಸ್ಟರ್ನ ಕಾರಿನಲ್ಲಿ ಅವನ ಸೆಕ್ರೆಟರಿ ಕೂತಿರ್ತಾನೆ, ಪ್ರೈವೇಟ್ ಸೆಕ್ರೆಟರಿ ಕೂತಿರ್ತಾನೆ. ಅವನ ಕಾರಲ್ಲ ಅದು, ಅವನ ಕಾರಲ್ಲ ಅದು. ಒಬ್ಬ ಶ್ರೀಮಂತನ ಆಸನದ ಮೇಲೆ, ದೊಡ್ಡ ಮಂಚದ ಮೇಲೆ ಕಾಲು ಒತ್ತುವುದಕ್ಕೆ ಒಬ್ಬ ದಾಸ ಕೂತಿರ್ತಾನೆ. ಆ ಮಂಚ ಆ ದಾಸನದಲ್ಲ, ಆ ಕಾಳಿನ ದಾಸ ಅವನೇನು ಮಂಚ ಅಲ್ಲ ಅದವನು. ಅದು ರಾಜನ ಮಂಚ. ಅದು ಆ ರಾಜನ ಮಂಚದ ಮೇಲೆ ಆಳು ಕೂತು ಕಾಲು ಒತ್ತಾನೆ ಅಷ್ಟೇ. ಹಾಗೆ ಇದು ದೇಹ ನಮ್ಮ ದೇಹವಲ್ಲ, ಇದು ದೇವರ ದೇಹ, ದೇವರ ಸ್ವಾಮಿಕವಾದ ದೇಹ. ಯಜಮಾನ ಇಲ್ಲಿ ದೇವರೇ, ಅವನೇ ಇದ್ದು ಎಲ್ಲ ಮಾಡಬೇಕು, ಎಲ್ಲ ಮಾಡಿಸಬೇಕು ಅಂತ ದೇವರ ದೇಹ. ಅದರಲ್ಲಿ ನಮಗಿನ್ನುಪಾಯವಿಲ್ಲಲ್ಲ ಅಂತನ್ನುವುದಕ್ಕೆ ದೇವರು ನಮಗೆ ಈ ದೇಹವನ್ನ, ರಥವನ್ನು ಕೊಟ್ಟಿದ್ದಾನೆ ಬಳಸುವುದಕ್ಕೆ. ಅದಕ್ಕೆ ನಾವು ಇದರಲ್ಲಿ ಕೂತಿದ್ದೀವಿ, ಇನ್ನನೇಕರಿದ್ದಾರೆ. ಹಾಗಾಗಿ ದೇವರ ದೇಹದಲ್ಲಿ ನಾವು ಕೂತಿರಬೇಕು ಅಂತ ನಮ್ಮ ಪ್ರಾರ್ಥನೆಯನ್ನು ಮಾಡಿದ್ದು ಸಾರ್ಥಕ. ಆದ್ರಿಂದ ತ್ವಯಾ ಮನ್ಯೋ ಸರಥಮಾರುಜಂತಹ ಹರ್ಷಮಾಣ. ಯಾವಾಗ ದೇವರಿದ್ದಾನೆ ಅಂತ ಗೊತ್ತಾಗತ್ತೆ, ಆಗ ಕೇಕೆ ಹಾಕ್ಲಿಕ್ಕೆ ಶುರುವಾಗ್ತದೆ, ಆನಂದವಾಗ್ಲಿಕ್ಕೆ ಶುರುವಾಗ್ತದೆ. ಯಾರಿಲ್ಲ ನಮ್ಮನ್ನು ರಕ್ಷಣೆ ಮಾಡೋರು ಅಂತಂದ್ರೆ ಬಹಳ ಭೀತಿಯಿಂದ ಹೋಗ್ತಾನೆ. ಕತ್ತಲೆಯಲ್ಲಿ ಬಹಳ ಹೆದರಿಕೆ. ಸಂಸಾರ ಸಾಗರ ಬಹಳ ಭಯಾನಕವಾದದ್ದು. ಆ ಚಿಂತಾ ಸಂತಾಪಗಳು ಇಲ್ಲ, ಇಷ್ಟೇ ಹೇಳಲಿಕ್ಕೆ ತಯಾರಿಲ್ಲ. ಆ ಋಷಿಗಳು ಹೇಳ್ತಾರೆ, ಹರ್ಷಮಾಣ ಸಹ. ಏನ್ ಹರ್ಷರಿ, ಏನಾನಂದರಿ, ಏನಾನಂದರಿ, ದೇವರು ನಮ್ಮ ಜೊತೆಗೆ ಬಂದ, ದೇವರು ನನ್ನ ಜೊತೆಗೆ ಬಂದ. ನನ್ನ ಅತ್ಯಂತ ಆತ್ಮೀಯ ಮಿತ್ರ, ಎಂದೆಂದಿಗೂ ಬಾರದವನು ಬಂದ್ರೆ ಎಷ್ಟು ಆನಂದವಾಗುತ್ತೆ. ಕುಣಿತಾ ಇರ್ತೀನಿ, ಹೇಳ್ತಾ ಇರ್ತೀನಿ, ಕೇಕೆ ಹಾಕ್ತಾ ಇರ್ತೀನಿ, ಎಲ್ರಿಗೂ ಹೇಳ್ತೀನಿ, ಇವನು ಬಂದನ್ರಿ, ನಮ್ ಗೆಳೆ ಬಂದನ್ರಿ, ನಮ್ ಗೆಳೆ ಬಂದನ್. ಹಾಗೆ ಸರಥಮಾರುಜಂತಹ ಹರ್ಷಮಾಣ ಸಹ, ಪರಮಾನಂದದಿಂದ. ಇಷ್ಟೇ ಅಲ್ಲ, ಯಾರ ಶತ್ರುಗಳು ಬಂದ್ರೆ, ಯಾರ ದುಷ್ಟರು ಬಂದ್ರೆ ಅವರೆಲ್ಲರನ್ನೂ ಕೂಡ ನಾವು ನಿಷೇಧ ಮಾಡಲಿಕ್ಕೆ, ಬೈಲಿಕ್ಕೆ, ಖಂಡನ ಮಾಡಲಿಕ್ಕೆ, ದೂರ ಮಾಡಲಿಕ್ಕೆ, ಹೊಡಿಲಿಕ್ಕೆ, ವಿರೋಧ ಮಾಡಲಿಕ್ಕೆ ನಮಗೆ ಧೃಷಿತಾಹ, ಧಾರ್ಷ್ಟ್ಯ ಬಂದಿದೆ. ನಮ್ಮ ಮಿತ್ರರ ಜೊತೆಗೆ ಸಂತೋಷ ಪಡುವಂತಾಗಿದೆ. ನಮ್ಮ ಶತ್ರುಗಳ ಜೊತೆಗೆ, ಶತ್ರುಗಳಂದ್ರೆ ಈ ಬಾಹ್ಯ ಶತ್ರುಗಳಲ್ಲ, ಅಜ್ಞಾನ, ಕಾಮ, ಕ್ರೋಧ, ದೈತ್ಯರು, ಪಿಶಾಚರು, ಪಾಪಗಳು, ಕೆಟ್ಟ ಸ್ವಭಾವ, ಇವೆಲ್ಲವನ್ನೂ ಕೂಡ ಖಂಡನೆ ಮಾಡುವುದಕ್ಕೆ, ದೂರ ಮಾಡುವುದಕ್ಕೆ ನನಗೆ ಅದ್ಭುತವಾದಂತಹ ಧಾರ್ಷ್ಟ್ಯ ಬಂದಿದೆ, ಧೈರ್ಯ ಬಂದಿದೆ. ದುಷ್ಟರನ್ನು ಹೊಡೆಯುವ ಶಕ್ತಿ ಬಂದಿದೆ, ಧೈರ್ಯ ಬಂದಿದೆ, ಧೃತಿ ಬಂದಿದೆ. ಇಂಥವರಾಗಿ ನಾವು ಹೋಗ್ತಾ ಇದ್ದೇವೆ. ನಮ್ಮ ಅಳು, ಈಗ ನಮ್ಮ ಹತ್ರ ಆಯುಧ, ಬೇಕಾದಷ್ಟು ಆಯುಧಗಳಿವೆ. ದಿಗ್ಮೇಶವ, ಇಶು ಅಂದ್ರೆ ಬಾಣ, ದಿಗ್ಮ ಅಂದ್ರೆ ಮನಚಾದ, ಅತ್ಯಂತ ಚೂಪನೆಯ, ಬಹಳ ಸೂಕ್ಷ್ಮವಾಗಿರುವ, ಭಾರಿ ಆದಂತಹ ಬಾಣಗಳು ನಮ್ಮ ಹತ್ರ ಇವೆ. ದಿಗ್ಮೇಶವ, ಏನವು ಬಾಣಗಳು? ದಿಗ್ಮೇಶವ ಆಯುಧಾ ಸಂಶಿಶಾನಾ ಅಭಿಪ್ರಯಂತು ನರೋ ಅಗ್ನಿರೂಪಾ. ನಮ್ಮ ಹತ್ರ ಇಂಥ ಆಯುಧಗಳು ಬರಲಿ, ಇಂಥ ಆಯುಧಗಳು ನಮ್ಮ ಹತ್ರ ನಮ್ಮ ಜೊತೆಗಿರಲಿ. ಬೆಂಕಿಯಂತಹ ಆಯುಧಗಳು, ಒಂದೊಂದು ಆಯುಧವು ಬೆಂಕಿಯನ್ನು ಕಾರ್ತದೆ. ಕೇವಲ ಬಾಣ ನಮಗೆ ಚುಚ್ಚುವುದು, ಬಡಿಯುವುದು ಮಾತ್ರವಲ್ಲ, ಸುಡುವುದು. ದೇಹದಲ್ಲಿ ಆರು ಪಾರಾಗಿ ಹೋಗುತ್ತೆ, ಜೊತೆಗೆ ಸುಟ್ಟು ಹೋಗ್ತದೆ. ಇಂಥ ವಿಚಿತ್ರವಾಗಿರುವಂತಹ ಆಯುಧಗಳು. ಈ ಆಯುಧಗಳು ಅಗ್ನಿರೂಪವಾದಂತಹ ಆಯುಧಗಳು, ಭಗವಂತನ ದರ್ಶನ ರೂಪವಾದ ಆಯುಧಗಳು. ಶಾಸ್ತ್ರದಲ್ಲಿ ಹೇಳಿದಂತಹ ಏನೊಂದು ಯುಕ್ತಿಗಳಿವೆ. ಯಾವ ಯುಕ್ತಿವಾದದಿಂದ, ಯಾವ ತಿಳುವಳಿಕೆಯಿಂದ, ಯಾವ ಜ್ಞಾನದಿಂದ, ಜ್ಞಾನವೆಂಬ ಆಯುಧದಿಂದ ನಾವು ಅಜ್ಞಾನವನ್ನ ಕತ್ತರಿಸಬಹುದು, ಕಾಮಕ್ರೋಧಗಳನ್ನು ನಿರ್ಮೂಲನ ಮಾಡಬಹುದು, ಯಾವುದನ್ನ ಉನ್ಮೂಲನ ಮಾಡಿ ಹಾಕಬಹುದು. ಅಂಥ ಅದ್ಭುತವಾಗಿರತಕ್ಕಂತಹ ಬೆಳಕಿನ, ತೆಗೆಸಿನ, ಪಂಜಿನ ಉತ್ತಮ ಆಯುಧಗಳು ನಮ್ಮ ಹತ್ರ ಇವೆ. ಅಂಥ ಆಯುಧಗಳು ನಮ್ಮ ಹತ್ರ ಬರಲಿ. ಆ ಅಗ್ನಿರೂಪವಾದ, ಬೆಳಕಿನ ಉತ್ತಮವಾದಂತಹ ಏನು ತೇಜೋ ರೂಪವಾದ ಆಯುಧಗಳು ಅದು ನಮ್ಮ ಹತ್ರ ಬರಲಿ. ನರ ಅಂದ್ರೆ ಮನುಷ್ಯರು ಅಂತ ಅರ್ಥವಲ್ಲ. ನರ ಎನ್ನುವ ಶಬ್ದಕ್ಕೆ ಮೇಲ್ ನೋಡ್ಲಿಕ್ಕೆ ಮನುಷ್ಯ ಅಂತ ಅರ್ಥ ಬರ್ತದೆ. ನರ ಎಂಬ ಶಬ್ದಕ್ಕೆ ಮನುಷ್ಯ ಅಂತ ಅರ್ಥವಲ್ಲ. ನರ ಎಂಬ ಶಬ್ದಕ್ಕೆ ನಾಶವಾಗದಂತಹ ವೇದಗಳು ಅಂತ ಅರ್ಥವಿದೆ ಅನ್ನುವುದಕ್ಕೆ ನಾರದ ಅಂತ ಕರೆಯೋದು. ಇದು ನಾನು ಹೇಳುವ ಅರ್ಥವಲ್ಲ. ನರ ಎನ್ನುವ ಶಬ್ದಕ್ಕೆ ವೇದದ ಜ್ಞಾನ ಅನ್ನುವ ಅರ್ಥವನ್ನ ವೈದಿಕ ಪರಂಪರೆಯಲ್ಲಿ ಅಖಂಡವಾಗಿ ಹೇಳ್ತಾ ಬಂದಿದ್ದಾರೆ.
ಇದು ಪ್ರಾಚೀನರ ಅರ್ಥ. ಇದು ನರ ಎನ್ನುವ ಶಬ್ದಕ್ಕೆ ನ ರೀಯತೆ ಇತಿ ನರಃ ಅಥವಾ ನ ರೀಯತೆ ಇತಿ ನಾ ಅಂತಹ ಅನೇಕ ವೇದಗಳು, ವೇದ ಮಾತುಗಳು, ಅವು ಒಂದೊಂದು ವೇದ ಮಾತುಗಳು ಕೂಡ ನಮ್ಮ ಕೈಯಲ್ಲಿ ಆಯುಧವಿದ್ದಂತೆ, ಉತ್ತಮವಾದ ಅಸ್ತ್ರಗಳಿದ್ದಂತೆ. ಆ ಜ್ಞಾನವೆಲ್ಲ ನಮಗೆ ಶಸ್ತ್ರಗಳಿದ್ದಂತೆ. ನಮಗೆ ನೀನು ಆ ವೃತ್ತ ಸಂಹಾರ ಮಾಡು, ನಿನ್ನ ದರ್ಶನದ ಲಾಭವಾಗಲಿ, ಆನಂದವನ್ನು ಅನುಭವಿಸುವ ಸೌಖ್ಯ ನಮಗೆ ಸಿಗಲಿ ಅಂತ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದ. ಶ್ರೀಕೃಷ್ಣ ಪ್ರಣಮಸ್ತು.